ವಿದ್ಯಾರ್ಥಿಗಳೇ, ಹಿಂದಿನ ವಿಡಿಯೋದಲ್ಲಿ ನಾವು ಎಕ್ಸಾಮಿನೇಷನ್ ಪ್ಯಾಟರ್ನ್ ದ ನ್ಯೂ ಎಕ್ಸಾಮಿನೇಷನ್ ಪ್ಯಾಟರ್ನ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಹಾಗೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿರುವ ಇನ್ಫಾರ್ಮೇಶನ್ ನಾನು ಪ್ರೊವೈಡ್ ಮಾಡಿದ್ದೀನಿ. ಹಾಗೆ ಈ ಒಂದು ವಿಡಿಯೋದಲ್ಲಿ ನಾನು ವಾಟ್ ಆರ್ ದ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಆರ್ ರಿಕ್ವೈರ್ಡ್ ಟು ಫಿಲ್ ಅ ನೀಟ್ 2020 ಎಕ್ಸಾಮಿನೇಷನ್ ಅಪ್ಲಿಕೇಶನ್ ಫಾರ್ಮ್. ಅಂದರೆ ನೀಟ್ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡೋದಕ್ಕೋಸ್ಕರ ಯಾವ ಯಾವ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ನೀವು ರೆಡಿ ಮಾಡಿಟ್ಕೋಬೇಕು, ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನಿಮಗೆ ಡಿಸ್ಪ್ಲೇ ಮಾಡ್ತಿದ್ದೀನಿ. ಆಲ್ರೆಡಿ ನೋಟಿಫಿಕೇಶನ್ ನೀವು ಕೂಡ ಓದಿರ್ತೀರಾ ಅಂತೇಳಿ ಅನ್ಕೊಂಡಿದ್ದೀನಿ. ದ ಮೆನಿ ಪಾಯಿಂಟ್ಸ್ ಆರ್ ಗಿವನ್, ಬಟ್ ನಾನು ಡಾಕ್ಯುಮೆಂಟ್ ರಿಲೇಟ್ ಆಗಿರೋದ್ರಿಂದ ನಾನು ಡಾಕ್ಯುಮೆಂಟ್ಸ್ ರಿಲೇಟ್ ಆಗಿರುವಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾತ್ರ ಇಲ್ಲಿ ಕವರ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಕ್ಯಾಂಡಿಡೇಟ್ಸ್ 10th one, the candidates are advised to take 6 to 8 6ರಿಂದ 8 passport size photos, 6 to 8 passport size photos and also 4 to 6 post card size. ಸರ್, ಇದು ಪಾಸ್ಪೋರ್ಟ್ ಸೈಜ್ ಓಕೆ, ಬಟ್ ಇಲ್ಲಿ ಪೋಸ್ಟ್ ಕಾರ್ಡ್ ಅಂದ್ರೆ ಏನು? ನೀವಲ್ಲಿ ಸ್ಟುಡಿಯೋದಲ್ಲಿ ಹೋಗಿ ಹೇಳಿದ್ರೆ ಸಾಕು ಅವ್ರಿಗೆ ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ಅಂತ ಹೇಳಿ. ಅಂಡ್ ಆಲ್ಸೋ ಅವರು ಪೋಸ್ಟ್ ಕಾರ್ಡ್ ಸೈಜ್ ಕೂಡ ಕೊಟ್ಟಿದ್ದಾರೆ 4x6 ಅಂತ ಹೇಳಿ. ಈ ಒಂದು ಸೈಜ್ ನೀವು ಅವರಿಗೆ ಸ್ಟುಡಿಯೋದವರಿಗೆ ಹೇಳಿದರೆ ಆ ಒಂದು ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ನಿಮಗೆ ರೆಡಿ ಮಾಡಿ ಕೊಡ್ತಾರೆ. ಅಂಡ್ ವೆರಿ ಇಂಪಾರ್ಟೆಂಟ್ ಒನ್, ಕಲರ್ಡ್ ಫೋಟೋಗ್ರಾಫ್ಸ್. ಮತ್ತೆ ನೀವು ಬ್ಲ್ಯಾಕ್ ಅಂಡ್ ವೈಟ್ ತೆಗೆಸ್ಬಿಟ್ಟಿದ್ದೀರಾ, ಮತ್ತೆ ಕಲರ್ ಫೋಟೋಗ್ರಾಫ್. ಅಂಡ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಒನ್, ದಟ್ ಈಸ್ ಅನ್ ವೈಟ್ ಬ್ಯಾಕ್ ಗ್ರೌಂಡ್. ನೀವು ಸ್ಟುಡಿಯೋದಲ್ಲಿ ಹೋದ್ರಿ ಅಂತ ಹೇಳಿದ್ರೆ ಬ್ಯಾಕ್ ಗ್ರೌಂಡ್ ಅಥವಾ ಬ್ಲೂ ಅಥವಾ ಬೇರೆ ಕಲರ್ಸ್ ಇರುತ್ತೆ ಅವ್ರಿಗೆ ಎಕ್ಸಾಮಿಗೋಸ್ಕರ ಅಂತ ಹೇಳಿ. ಅಂಡ್ ಆಲ್ಸೋ ಪ್ಲೀಸ್ ರಿಮೆಂಬರ್, ವೈಟ್ ಬ್ಯಾಕ್ ಗ್ರೌಂಡ್ ಇರಬೇಕು. ವೈಟ್ ಬ್ಯಾಕ್ ಗ್ರೌಂಡ್ ಇದ್ರೆ ಮಾತ್ರ ಅದು ವ್ಯಾಲಿಡ್ ಆಗಿರುತ್ತೆ. ಅವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಅದಕ್ಕೋಸ್ಕರ ಪ್ಲೀಸ್ ರಿಮೆಂಬರ್, ಕಲರ್ ಫೋಟೋ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿರಬಾರ್ದು. ಹಾಗೆ ವೈಟ್ ಬ್ಯಾಕ್ ಗ್ರೌಂಡ್ ಆಗಿರುವಂತಹ ಫೋಟೋಸ್ ನೀವು ಕ್ಯಾಪ್ಚರ್ ಮಾಡ್ಕೋಬೇಕು. ಆ್ಯಂಡ್ ಆಲ್ಸೋ ದ ಫೋಟೋಗ್ರಾಫ್ಸ್ ಆರ್ ಟು ಬಿ ಯೂಸಸ್ ಫಾರ್ ಅಪ್ಲೋಡಿಂಗ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಫಾರ್ ಎಕ್ಸಾಮಿನೇಷನ್ ಆ್ಯಂಡ್ ಆಲ್ಸೋ ಫಾರ್ ಕೌನ್ಸಿಲಿಂಗ್ ಅಡ್ಮಿಷನ್. ದಿಸ್ ಈಸ್ ಟು ಎನ್ಶೋರ್ ದಟ್ ದ ಸೇಮ್ ಫೋಟೋಗ್ರಾಫ್. ಅದಕ್ಕೋಸ್ಕರ ನಿಮಗೆ ಮೊದಲೇ ಹೇಳಿದ್ದಾರೆ ಅವರು ಎಷ್ಟು ಮಿನಿಮಮ್ ಫೋಟೋಸ್ ಎಷ್ಟು ಬೇಕಾಗುತ್ತೆ ಅಂತ ಹೇಳಿ. 6 to 8 ಪಾಸ್ಪೋರ್ಟ್ ಸೈಜ್ ಫೋಟೋ ಆ್ಯಂಡ್ ಆಲ್ಸೋ 4 to 6 ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ. ಏನಕ್ಕೆ ಅಂತ ಹೇಳಿದರೆ ಕೌನ್ಸಿಲಿಂಗ್ ಟೈಮಲ್ಲಿ, ಅಡ್ಮಿಷನ್ ಟೈಮಲ್ಲಿ, ಎಲ್ಲ ಟೈಮಲ್ಲೂ ಕೂಡ ಸೇಮ್ ಫೋಟೋಗ್ರಾಫ್ನವ್ರು ಯೂಸ್ ಮಾಡೋಕ್ಕೆ ಮೆನ್ಷನ್ ಮಾಡ್ತಾ ಇದ್ದಾರೆ. ಸೇಮ್ ಫೋಟೋಗ್ರಾಫ್ ಈಸ್ ಯೂಸ್ ಫಾರ್ ಆಲ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಆಲ್ ಪರ್ಪಸ್ ರಿಲೇಟೆಡ್ ಟು ಅ ನೀಟ್ UG 2021. ಅದಕ್ಕೋಸ್ಕರ ಅವರು ಮೊದಲೇ ಹೇಳಿದ್ದಾರೆ ವಿತ್ ಕಲರ್ ಫೋಟೋಗ್ರಾಫ್ ಇರಬೇಕು, ಹಾಗೆ ವೈಟ್ ಬ್ಯಾಕ್ ಗ್ರೌಂಡ್ ಇರಬೇಕು ಅಂತ ಅವರು ಮೆನ್ಷನ್ ಮಾಡಿದ್ದಾರೆ. ಹಾಗೆ ಇನ್ನು ಡೀಟೇಲ್ ಆಗಿ ಯಾವ ಸೈಜ್ ಎಷ್ಟು ಅಪ್ಲೋಡ್ ಮಾಡಬೇಕು ಅಂದರೆ ಎಷ್ಟು ಸೈಜ್ ಇರಬೇಕು ಅನ್ನೋದನ್ನ ಜಸ್ಟ್ ವಿ ವಾಂಟ್ ಟು ಸಿ ನೌ. ಅದನ್ನ ಇಲ್ಲಿ ನಮಗೆ ಈಸಿ ಆಗಲಿ ಅಂತ ಹೇಳಿ ಅದನ್ನ ನಾನು ಒಂದು ಬಾಕ್ಸ್ ಮುಖಾಂತರ ತೋರಿಸೋ ಪ್ರಯತ್ನ ಮಾಡ್ತೀನಿ. ಜಸ್ಟ್ ಟು ಅಬ್ಸರ್ವ್ ನಾವು. ಓಕೆ, ಇಲ್ಲಿ ಡಿಸ್ಪ್ಲೇ ಆಗ್ತಿರುವಂತಹದ್ದು ನಾ ಏನು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಬೇಕು ಅದನ್ನು ಲೀಸ್ಟ್ ಔಟ್ ಮಾಡಿದ್ದೀನಿ. ಬಹಳ ಇಂಪಾರ್ಟೆಂಟ್, ಜಸ್ಟ್ ಟು ಗೋ ಥ್ರೂ ದೀಸ್ ಆಲ್ ಪಾಯಿಂಟ್ಸ್. ಫಸ್ಟ್ ನೋಡಿ, ಇಲ್ಲಿ ಏನು ಒಂದು ಸೈಡಲ್ಲಿ ಒಂದು ಕಾಲಮಲ್ಲಿ ಏನು ಬರ್ದ್ವಿ, ಡಾಕ್ಯುಮೆಂಟ್ಸ್ ಟು ಬಿ ಅಪ್ಲೋಡೆಡ್. ಯಾವ ಡಾಕ್ಯುಮೆಂಟ್ಸ್ ನಾವು ಅಪ್ಲೋಡ್ ಮಾಡಬೇಕು, ಹಾಗೆ ವಾಟ್ ಈಸ್ ದ ಸೈಜ್ ಆಫ್ ದಟ್ ಡಾಕ್ಯುಮೆಂಟ್ಸ್, ಆ ಒಂದು ಸೈಜ್ ಎಷ್ಟಿರಬೇಕು ಅನ್ನೋದು ಕೂಡ ಮೆನ್ಷನ್ ಮಾಡಿದ್ವಿ. ಫಸ್ಟ್ ಒನ್ ನಾನು ಆಲ್ರೆಡಿ ಹೇಳಿದ ಹಾಗೆ ನಾನಲ್ಲಿ PDF ತೋರಿಸ್ತಾ ನಿಮಗೆ ಹೇಳ್ತಾ ಇದ್ದೆ, ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು. ವೆರಿ ಇಂಪಾರ್ಟೆಂಟ್ ಕಂಡೀಷನ್ ಇಸ್ ವಾಟ್ ಈಸ್ ಹಿಯರ್ ವಿತ್ ವೈಟ್ ಬ್ಯಾಕ್ ಗ್ರೌಂಡ್ ಇರುವಂತಹ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಇರಬೇಕು. ಅದರ ಸೈಜ್ ಎಷ್ಟಿರಬೇಕು ಅಂತ ಹೇಳಿದ್ರೆ 10 KB ಇಂದ 200 KB, ಅಂದರೆ 10 KBಯ ಮೇಲಿರಬೇಕು, ಹಾಗೆ 200 KBಯ ಒಳಗಡೆ ಇರುವಂತಹ ಸೈಜನ್ನು ಹೊಂದಿರಬೇಕು. ಹಾಗೆ ನೆಕ್ಸ್ಟ್ ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ, ಅವಾಗಲೇ ಹೇಳಿದ್ದೀನಿ ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ, ಅದರ ಡೈಮೆನ್ಷನ್ಸ್ ಕೂಡ ಅಲ್ಲಿ ಕೊಟ್ಟಿದ್ದಾರೆ 4x6 ಅಂತ ಹೇಳಿ. ಅದು ಕೂಡ ಸೇಮ್, ದಟ್ ಈಸ್ ಅಂಡ್ 10 KB to 200 KB. ಹಾಗೆ ಸಿಗ್ನೇಚರ್, ನಿಮ್ಮ ಸಿಗ್ನೇಚರ್ನ ಜಸ್ಟ್ ಒಂದು ವೈಟ್ ಶೀಟ್ ಮೇಲೆ ಸಿಗ್ನೇಚರ್ ಮಾಡಿ ಕ್ಯಾಪ್ಚರ್ ಮಾಡಿ ಹಾಗೆ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ. ಅದು ಕೂಡ ಸೈಜ್ ಎಷ್ಟಿರುತ್ತೆ 4 KB ಇಂದ 30 KB, 4 KB ಇಂದ 30 KB ಅಷ್ಟು ಇರಬೇಕು. ಅಟ್ ಲಾಸ್ಟ್ ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್, ನಿಮ್ಮ ಬಲಗೈನ ಹೆಬ್ಬೆರಳಿನ ಇಂಪ್ರೆಷನ್, ಅದು ಕೂಡ ಎಷ್ಟಿರುತ್ತೆ 10 KB ಇಂದ 200 KB ಅಷ್ಟು ಸೈಜ್ ಇರಬೇಕು. ಈ ಎಲ್ಲ ಡಾಕ್ಯುಮೆಂಟ್ಸ್ ನೀವು ಮೊಬೈಲಲ್ಲಿ ಆಯಿತು ಅಥವಾ ಒಂದು ಸ್ಕ್ಯಾನ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಇಟ್ ಈಸ್ ವೆರಿ ಹೆಲ್ಪ್ಫುಲ್. ನೀವು ಅಪ್ಲೋಡ್ ಮಾಡುವಾಗ ಈಸಿಯಾಗಿ ವಿತಿನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ ನೀವು ಅಪ್ಲಿಕೇಶನ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಅಪ್ಲೋಡ್ ಮಾಡ್ಬೋದು. ಯಾವಾಗ ಅಂತ ಹೇಳಿದರೆ ಈ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಈ ಒಂದು ಸೈಜ್ ಫಾರ್ಮೆಟಲ್ಲಿ, ಸ್ಟ್ಯಾಂಡರ್ಡ್ ಸೈಜ್ ಫಾರ್ಮೆಟಲ್ಲಿ ರೆಡಿ ಇತ್ತು ಅಂತ ಹೇಳಿದರೆ ವಿತಿನ್ ಅ ಲೆಸ್ ಟೈಮ್ ಯು ಕ್ಯಾನ್ ಅಪ್ಲೋಡ್ ಆಲ್ ದ ಡಾಕ್ಯುಮೆಂಟ್ಸ್ ಟು ದ ನೀಟ್ ಎಕ್ಸಾಮಿನೇಷನ್ 2021. ಓಕೆ, ದಿಸ್ ಈಸ್ ಆಲ್ ಅಬೌಟ್
This what are the documents, what are the important documents for application, that is a NEET 2021. We will meet in a next video. Thank you very much, and don't forget to subscribe and share.